ಓಕೆ, ಇನ್ನು ನಿನ್ನೆ ಚಿತ್ರದುರ್ಗದಲ್ಲಿ ದರ್ಶನ್ ವಿರುದ್ಧ ಪ್ರತಿಭಟನೆಗಳು ನಡೆದಿತ್ತು. ಇವತ್ತು ಮಂಡ್ಯದಲ್ಲೂ ಕೂಡ ದರ್ಶನ್ ವಿರುದ್ಧ ರೊಚ್ಚಿಗೆದ್ದಿವೆ ರೈತ ಸಂಘಟನೆಗಳು, ಪ್ರತಿಭಟನೆಯನ್ನ ಮಾಡ್ತಾ ಇವೆ. ಮಂಡ್ಯದ ಸಂಜಯ್ ಸರ್ಕಲ್ನಿಂದ ಈಗ ನಡೀತಾ ಇರತಕ್ಕಂಥ ಒಂದು ಪ್ರತಿಭಟನೆ, ರೈತ ಸಂಘಟನೆಗಳು ದರ್ಶನ್ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಗಲ್ಲಿಗೇರಿಸ್ಬೇಕು ಅವ್ರನ್ನ ಅಂತ, ದರ್ಶನ್ ಸೇರಿದಂತೆ ಎಲ್ಲರನ್ನೂ ಗಲ್ಲಿಗೆ ಹಾಕಿ ಅಂತನ್ಬಿಟ್ಟು ಬಹಳ, ಯಾಕೆಂದರೆ ಚಿತ್ರದುರ್ಗದಲ್ಲಿ ನಡೆದಿರ್ತಕ್ಕಂಥದ್ದಕ್ಕೆ ಒಂದು ವಿಶೇಷವಾದ ಅರ್ಥ ಏನಂದರೆ ರೇಣುಕಾಸ್ವಾಮಿ ಚಿತ್ರದುರ್ಗದವರು. ಬಟ್ ಮಂಡ್ಯ ಅಂತಂದರೆ ಅದು ಒಂದು ರೀತಿ ಭಾವನಾತ್ಮಕವಾಗಿ ದರ್ಶನ್ ಅವರಿಗೆ ಸಂಬಂಧ ಇರತಕ್ಕಂಥ ಜಿಲ್ಲೆ. ಅಲ್ಲೇ ಪ್ರೊಟೆಸ್ಟ್ ನಡೀತಾ ಇದೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ದೊಡ್ಡ ಮಟ್ಟದಲ್ಲೇ ರೈತರು ಸೇರಿದ್ದಾರೆ. ರೈತರು ಇಂಥ ವಿಚಾರದಲ್ಲಿ ಸಾಮಾನ್ಯವಾಗಿ ಅವರು ಯಾವಾಗಲೂ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳು ಮಾಡೋದನ್ನ ನಾವು ಸಾಮಾನ್ಯವಾಗಿ ನೋಡಿರ್ತೀವಿ. ಬಟ್ ಇಲ್ಲಿ ದರ್ಶನ್ ವಿರುದ್ಧನೇ ಪ್ರೊಟೆಸ್ಟು. ಈತನಿಂದಲೇ ಈಗ ಕೆಟ್ಟ ಹೆಸರು ಬಂದಿರತಕ್ಕಂಥದ್ದು, ಈತನನ್ನು ಗಲ್ಲಿಗೇರಿಸಬೇಕು. ಸೊ ಹಾಗಾಗಿ ಈಗ ಮಂಡ್ಯದಲ್ಲಿ ನಡೀತಾ ಇರತಕ್ಕಂಥದ್ದು, ಮಂಡ್ಯ ಭಾಗದಲ್ಲಿ ವಿಪರೀತವಾಗಿ ದರ್ಶನ್ ಅವರ ಅಭಿಮಾನಿ ಬಳಗ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡೆಯೋಣ. ರೋಹಿತ್, ಬೇರೆ ಎಲ್ಲಾದರೂ ಪ್ರೊಟೆಸ್ಟ್ ಆಗಿದ್ದರೆ ಓಕೆ, ಬಟ್ ಮಂಡ್ಯದಲ್ಲಿ ವಿಪರೀತವಾಗಿ ದರ್ಶನ್ ಅಭಿಮಾನಿಗಳಿರ್ತಕ್ಕಂಥ ಜಾಗ ಮತ್ತು ಒಂಥರ ಭಾವನಾತ್ಮಕವಾಗಿ ನಂಟಿರ್ತಕ್ಕಂಥ ಮಂಡ್ಯದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ ಅಂದರೆ ಓಕೆ, ಏನು ಅವ್ರ ಆಗ್ರಹ ಏನು ಇವಾಗ ಅಂತ? ಖಂಡಿತವಾಗ್ಲೂ ಅರವಿಂದ್, ಮಂಡ್ಯದಲ್ಲಿ ದರ್ಶನ್ ಫ್ಯಾನ್ ಬೇಸ್ ಹೆಚ್ಚಿರುವಂತದ್ದು. ಆದ್ರೆ ಈ ರೀತಿಯಾದ ಕೃತ್ಯಗಳನ್ನು ಬಂದಂತ ಸಂದರ್ಭದಲ್ಲಿ ಒಂದಷ್ಟು ಖಂಡನೆ ಮಾಡುವವರು ಕೂಡ ಇರುವಂತದ್ದು. ಇಲ್ಲಿ ರೈತ ಸಂಘದಿಂದ ಇವತ್ತು ಪ್ರತಿಭಟನೆ ನಡೀತಾ ಇದೆ. ದರ್ಶನ್ ಅವರು ಮಾಡುವಂತಹ ಕೃತ್ಯ ಎಹೆ ಕೃತ್ಯಗಳಾಗಿರುವಂತದ್ದು. ಯಾಕಂದ್ರೆ ಮಂಡ್ಯದ ಪಾಂಡವಪುರದಲ್ಲಿ ಇದೇ ರೈತ ಸಂಘದವರು ದರ್ಶನ್ ಅವರು ಕಾಟಿನ ಪರವಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅಭಿನಂದನೆ ಮಾಡುವಂತ ಕೆಲಸಗಳನ್ನು ಮಾಡಿದ್ರು. ಆದ್ರೆ ವೈಯಕ್ತಿಕ ಜೀವನದಲ್ಲಿ ಇರುವಂತದ್ದು ಸಾಕಷ್ಟು ಖಂಡನೀಯವಾದಂತ ವಿಚಾರ. ಮತ್ತೆ ಜನರಿಗೆ ಇವರು ಹೇಗೆ ವೈಯಕ್ತಿಕ ಜೀವನದ ಮೂಲಕವಾಗಿ ಸಂದೇಶ ನೀಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವ್ರಿಗೆ ಕಠಿಣ ಶಿಕ್ಷೆಗಳು ಆಗುವವರು ಕೂಡ ಕಾನೂನು ಕ್ರಮ ಜರುಗಿಸ್ಕೋಬೇಕು. ಮತ್ತೆ ಇವರ ಜೊತೆ ಈ ಗ್ಯಾಂಗ್ ನಲ್ಲಿ ಯಾರಿದ್ದಾರೆ ಅವರೆಲ್ಲರೂ ಕೂಡ ಅವರೆಲ್ಲರ ವಿರುದ್ಧವಾಗಿ ಕ್ರಮ ಜರುಗಿಸ್ಬೇಕು ಅಂತ ಹೇಳಿ ಅರವಿಂದ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ರೋಹಿತ್, ಧನ್ಯವಾದ. ಸೊ ಅಂದರೆ ಜನ ತುಂಬ ಜವಾಬ್ದಾರಿಯುತವಾಗಿ ನಡ್ಕೋತಾ ಇದ್ದಾರೆ ಇಂಥ ಪ್ರಕರಣದಲ್ಲಿ, ಬಯಾಸ್ಡ್ ಆಗಿಲ್ಲ ಅಂತ.